ತಮಿಳುನಾಡಿನಲ್ಲಿ ರಾಜಕೀಯ ಪಕ್ಷಗಳಿಂದ ಬಿಟ್ಟಿ ಭಾಗ್ಯಗಳ ಪ್ರಣಾಳಿಕೆಗಳು. ನಮಸ್ಕಾರ ವೀಕ್ಷಕರೇ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, 2026ರ ತಮಿಳುನಾಡು ಚುನಾವಣೆ ಈಗ ಬರೀ ಒಂದು ರಾಜ್ಯದ ಚುನಾವಣೆಯಾಗಿಲ್ಲ, ಇದು ದಕ್ಷಿಣ ಭಾರತದ ರಾಜಕೀಯ ದಿಕ್ಕನ್ನೇ ಬದಲಿಸಬಲ್ಲ ಮಹಾ ಸಮರವಾಗಿದೆ. ಒಂದು ಕಡೆ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಹೋರಾಡ್ತಾ ಇರುವ ಡಿಎಂಕೆ, ಮತ್ತೊಂದು ಕಡೆ ಕಳೆದು ಹೋದ ವೈಭವ ಮರಳಿ ಪಡೆಯೋದಕ್ಕೆ ಹವಣಿಸ್ತಾ ಇರುವ ಎಐಎಡಿಎಂಕೆ. ಇವರಿಬ್ಬರ ನಡುವೆ ದಳಪತಿ ವಿಜಯ್ ಅವರ ಹೊಸ ಪಕ್ಷದ ಎಂಟ್ರಿ. ಇಂದು ನಾವು ಈ ಪ್ರಮುಖ ಪಕ್ಷಗಳ ಪ್ರಣಾಳಿಕೆಗಳಲ್ಲಿ ಏನಿದೆ, ಯಾರು ಜನರಿಗೆ ಬಂಪರ್ ಆಫರನ್ನು ನೀಡ್ತಿದ್ದಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆದುಕೊಳ್ಳೋಕ್ಕೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ದ್ರಾವಿಡ ಮಾಡೆಲ್ 2.0. ವೀಕ್ಷಕರೇ, ಮೊದಲಿಗೆ ಆಡಳಿತಾರೂಢ ಡಿಎಂಕೆ ಸ್ಟಾಲಿನ್ ಅವರು ದ್ರಾವಿಡ ಮಾಡೆಲ್ ಎಂಬ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಅವರ ಪ್ರಣಾಳಿಕೆಯ ಹೈಲೈಟ್ಸನ್ನು ನೋಡ್ತಾ ಹೋಗೋಣ. ಮಹಿಳಾ ಮತದಾರರಿಗೆ ಗಾಳ. ಹೌದು, ಈಗ ನೀಡ್ತಾ ಇರುವಂಥ 1,000 ರೂಪಾಯಿ ಮಾಸಿಕ ಭತ್ಯೆಯನ್ನು 2,000 ರೂಪಾಯಿಗೆ ಏರಿಸುವ ಭರವಸೆಯನ್ನು ಡಿಎಂಕೆ ನೀಡಿದೆ. ಇನ್ನು ಯುವ ಜನತೆಗೆ ಮುಂದಿನ 5 ವರ್ಷಗಳಲ್ಲಿ 50 ಲಕ್ಷ ಉದ್ಯೋಗ ಅವಕಾಶ ಹಾಗೂ ಸ್ಮಾರ್ಟ್ ಆ್ಯಪ್ಗಳಿಗೆ 5,000 ಕೋಟಿ ನೀಡೋದಾಗಿ ಭರವಸೆಯನ್ನು ಡಿಎಂಕೆ ನೀಡಿದೆ. ಇನ್ನು ಕಾಲೇಜು ವಿದ್ಯಾರ್ಥಿನಿಯರಿಗೆ ನೀಡ್ತಾ ಇದ್ದ ಉಚಿತ ಸಾರಿಗೆ ಯೋಜನೆಯನ್ನು ಇನ್ನು ಮುಂದೆ ವಿದ್ಯಾರ್ಥಿಗಳಿಗೂ ಕೂಡ ವಿಸ್ತರಿಸುವ ಆಲೋಚನೆಯನ್ನು ನೀಡಿದೆ. ಇನ್ನು ಇವರ ಗುರಿ ಏನಂದರೆ, ನಾವು ಮಾಡಿದ್ದನ್ನು ಹೇಳ್ತಾ ಇದ್ದೇವೆ, ಮಾಡುವುದನ್ನು ಭರವಸೆ ನೀಡ್ತಾ ಇದ್ದೇವೆ ಅನ್ನುವುದು ಡಿಎಂಕೆಯ ಟ್ಯಾಗ್ಲೈನ್ ಆಗಿದೆ. ಇನ್ನು ಎಐಎಡಿಎಂಕೆ ಬದಲಾವಣೆಯ ಭರವಸೆ. ಇನ್ನು ವಿರೋಧ ಪಕ್ಷ ಎಐಎಡಿಎಂಕೆ ಇಪಿಎಸ್ ಅವರು ಜನರ ಹಣದುಬ್ಬರದ ನೋವನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ. ಬೆಲೆ ಏರಿಕೆಯ ಇಳಿಕೆ ಅಂದರೆ ಸರ್ಕಾರ ಅಧಿಕಾರಕ್ಕೆ ಬಂದರೆ ವಿದ್ಯುತ್ ದರದಲ್ಲಿ 30% ಕಡಿತ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದಲ್ಲಿ 10% ಮೀಸಲಾತಿಯನ್ನು ನೀಡುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಕೃಷಿ ಸಾಲ ಮನ್ನಾ ಮತ್ತು ರೈತರಿಗೆ ದಿನದ 24 ಗಂಟೆ ಉಚಿತ ವಿದ್ಯುತ್ ನೀಡುವುದಾಗಿ ಹೇಳಿದ್ದಾರೆ. ಇವರ ಮುಖ್ಯ ಅಜೆಂಡಾ ಏನಂದರೆ, ಡಿಎಂಕೆ ಆಡಳಿತದಲ್ಲಿ ಹೆಚ್ಚಾಗಿರುವ ಭ್ರಷ್ಟಾಚಾರ ಹಾಗೂ ಡ್ರಗ್ಸ್ ಮಾಫಿಯಾವನ್ನು ತೊಳೆದು ಹಾಕುವುದು ಒಂದು ಮೊದಲ ಆದ್ಯತೆ ಅಂತ ಎಐಎಡಿಎಂಕೆ ತಿಳಿಸಿದೆ. ವಿಜಯ್ ಅವರ ಗೆಲುವಿನ ಪ್ರಣಾಳಿಕೆ. ಈಗ ಬರೋಣ ಈ ಚುನಾವಣೆಯ ಬಿಗ್ ಫ್ಯಾಕ್ಟರ್ಗೆ. ಅದೇ ತಮಿಳಿಗ ವೆಟ್ರಿ ಕಳಗಂ. ನಟ ವಿಜಯ್ ಅವರ ಪ್ರಣಾಳಿಕೆ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಯಾಕಂದ್ರೆ ಇವರು ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿದ್ದಾರೆ. ತಮಿಳುನಾಡಿನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕಾಮರಾಜರ್ ಮಾದರಿ ಶಾಲೆಗಳ ನಿರ್ಮಾಣ ಮಾಡುವುದಾಗಿ ತಿಳಿಸಿದೆ. ಇನ್ನು ಕೆಲಸ ಸಿಗದ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ ಪ್ರೋತ್ಸಾಹಧನ ನೀಡುವುದಾಗಿ ತಿಳಿಸಿದ್ದಾರೆ. ಇನ್ನು ಜಾತಿ ಆಧಾರಿತ ಜನಗಣತಿ ನಡೆಸಿ ಪ್ರತಿಯೊಬ್ಬರಿಗೂ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಭ್ರಷ್ಟಾಚಾರ ರಹಿತ ಆಡಳಿತಕ್ಕಾಗಿ ಪ್ರತ್ಯೇಕ ಲೋಕಾಯುಕ್ತ ಮಾದರಿಯ ಬಲಿಷ್ಠ ಸಂಸ್ಥೆಯ ಸ್ಥಾಪನೆ ಮಾಡುವುದಾಗಿ ತಿಳಿಸಿದ್ದಾರೆ. ಟ್ವಿಸ್ಟ್ ಏನಂದರೆ, ವಿಜಯ್ ಅವರು ದ್ರಾವಿಡ ರಾಜಕಾರಣ ಮತ್ತು ರಾಷ್ಟ್ರೀಯ ರಾಜಕಾರಣ ಎರಡಕ್ಕೂ ಸಮಾನ ದೂರವನ್ನು ಕಾಯ್ದುಕೊಳ್ತಾ ಇರುವುದು ಯುವಕರನ್ನ ಸೆಳೀತಾ ಇದೆ. ಇತರರು ಮತ್ತು ರಾಜಕೀಯ ಲೆಕ್ಕಾಚಾರ. ಇನ್ನು ಮರೆಯುವಂತಿಲ್ಲ, ಬಿಜೆಪಿ ಮತ್ತು ಸೀಮಾನ್ ಅವರ ಎನ್ಟಿಕೆ ಪಕ್ಷವನ್ನು ಬಿಜೆಪಿ ಕೇಂದ್ರದ ಯೋಜನೆಗಳನ್ನು ಮುಂದಿಟ್ಕೊಂಡು ಮತ ಕೇಳ್ತಾ ಇದ್ರೆ, ಸೀಮಾನ್ ತಮಿಳು ಮಣ್ಣಿನ ಮಗ ಎಂಬ ಭಾವನಾತ್ಮಕ ಅಸ್ತ್ರವನ್ನು ಬಳಸ್ತಿದ್ದಾರೆ. ಈ ಬಾರಿ ಮತಗಳು ಹರಿದು ಹಂಚಿ ಹೋಗುವುದಂತೂ ಖಚಿತ. ವೀಕ್ಷಕರೇ, ಈ ಪ್ರಣಾಳಿಕೆಗಳು ಸುಂದರವಾಗಿವೆ, ಆದರೆ ತಮಿಳುನಾಡಿನ ಜನ ಬೆಳ್ಳಿ ಪರದೆಯ ನಾಯಕನಿಗೆ ಮನ್ನಣೆ ನೀಡ್ತಾರೋ ಅಥವಾ ಅನುಭವಿ ರಾಜಕಾರಣಿಗಳ ಕೈ ಹಿಡಿತಾರೋ? ಮೇ 4ರ ಫಲಿತಾಂಶ ಎಲ್ಲವನ್ನ ಹೇಳುತ್ತೆ. ನಿಮ್ಮ ಪ್ರಕಾರ ಈ ಬಾರಿ ಯಾರು ಗೆಲ್ಲಬಹುದು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.